ಮನೇಲಿ ಇರ್ತೀಯಾ ಬೇರೆ ಕಡೆ ಇರ್ತೀಯಾ? ಈ ಪ್ರಶ್ನೆ ಪವನ್ನಿಂದ ಬರುತ್ತೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಎಲ್ಲಿರ್ತಾನೆ ಅಂತ ಸುಳಿವು ಕೂಡ ಇಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ನೈಸ್ ಆಗಿ ಮೆಸೇಜ್ ಮಾಡೋ ಮೂಲಕವಾಗಿ ಕೆಡ್ಡಕ್ಕೆ ಕೆಡವು ಕೊಡ್ತಾನೆ ಪವನ್. ಜೂನ್ 7ರಂದು ನಡೆದಂತಹ ಚಾಟಿಂಗ್ನಲ್ಲಿ ಏನಿದೆ? ಜೂನ್ 7ನೇ ತಾರೀಕು 3ನೇ ದಿನ 5-6 ಚಾಟಿಂಗ್ ನಡೆಸ್ತಾರೆ. ಅಲ್ಲಿ ಒಂದಷ್ಟು ಮಾತುಕತೆ ಆಗುತ್ತೆ. ಎಲ್ಲಿದ್ದಾನೆ, ಏನು ಕತೆ, ಯಾರು ಇವನು ಅನ್ನೋದನ್ನೆಲ್ಲ ತಿಳ್ಕೊಳ್ತಾರೆ. ಫೈನಲ್ ಆಗಿ 7ನೇ ತಾರೀಕಿಗೆ ಏನು ಬರುತ್ತೆ? ಪವನಿಂದ ಒಂದು ಮೆಸೇಜ್ ಹೋಗುತ್ತೆ. ಮತ್ತೆ ಮನೆಯಲ್ಲಿ ಇರ್ತೀಯಾ ಇಲ್ಲ ಬೇರೆ ಎಲ್ಲಿರ್ತೀಯಾ? ಮನೇಲಿರ್ತೀಯಾ ಬೇರೆ ಎಲ್ಲಾದರೂ ಇರ್ತೀಯಾ? ನಿನ್ನ ವಾಸಸ್ಥಳ ಬೇರೆ ಬೇರೆ ಏನಾದರೂ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ, ರೇಣುಕಾಸ್ವಾಮಿಯ ರಿಪ್ಲೈ ಇದು, ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆ ಡೈಲಿ ಮಾತಾಡ್ತೀಯಾ ಅಷ್ಟೇ ಕಣೆ. ಅಂದರೆ ರೆಗ್ಯುಲರ್ ಆಗಿ ನೀನು ಮಾತಾಡ್ತಾ ಇರ್ಬೇಕು ನನ್ನ ಜೊತೆಗೆ, ಮೆಸೇಜ್ ಮೂಲಕ, ಕಾಲ್ ಮೂಲಕ. ನಿನಗೆ ನಾನು ಬೇಕು ಅಂತಂದರೆ ರೆಗ್ಯುಲರ್ ಆಗಿ ಮಾತಾಡ್ತೀಯಾ ಅನ್ನೋದು ಆತನ ಒಂದು ಡಿಮಾಂಡ್. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಕೆಲಸ ಇದೆ ಅನ್ನುವಂತಹ ಮೆಸೇಜ್ನು ಕೂಡ ಆತ ಅವತ್ತು ಮಾಡ್ತಾನೆ. ರೇಣುಕಾಸ್ವಾಮಿ ಅಟೆಂಡ್ ಮಾಡಬೇಕು, ಈ ಕೋರ್ಟ್ ಕೆಲಸ ಇದೆ ನನಗೆ ಅಂತ. ಏನು ಕೋರ್ಟ್ ಕೆಲಸ, ಏನು ಅದು ಅಂತ ತಿಳ್ಕೊಳ್ಳುವ ಪ್ರಯತ್ನವನ್ನು ಕೂಡ ನಡೆಸ್ತಾನೆ ಈ ಪವನ್. ಅದರ ಸಲುವಾಗಿಯೇ ಒಂದು ಮೆಸೇಜ್ ಬರುತ್ತೆ, ಎಂಥಕ್ಕೆ ಅಂತ. ಅಂದರೆ ಏನಕ್ಕೆ ಕೋರ್ಟ್, ನಿನಗೇನು ಕೋರ್ಟಲ್ಲಿ ಕೆಲಸ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ. ನನಗೆ ಕೋರ್ಟ್ ಇದೆ ಅಂತ ಮತ್ತೆ ರಿಪ್ಲೈ ಮಾಡ್ತಾನೆ ರೇಣುಕಾಸ್ವಾಮಿ. ಆಗ ಪವನ್, ಹೋ ಹೌದಾ, ಯಾವಾಗ ಹೋಗಬೇಕು, ಕೋರ್ಟ್ನ ಸಮಯ ಏನು, ಎಷ್ಟೊತ್ತಿಗೆ ಫ್ರೀ ಇರ್ತಾನೆ, ಏನು ಎತ್ತ ತಿಳ್ಕೊಳ್ಳೋ ಸಲುವಾಗಿ ಇದೆಲ್ಲದರ ಎನ್ಕ್ವೈರಿ. ರೇಣುಕಾಸ್ವಾಮಿ 11 ಗಂಟೆಗಿದೆ ಅನ್ನುವಂತಹ ಒಂದು ಮೆಸೇಜ್ ಕೂಡ ಕಳಿಸ್ತಾನೆ. ಅಂದರೆ ಎಷ್ಟೊತ್ತಿಗೆ ಆ ಒಂದು ಕೋರ್ಟ್ ಕೆಲಸಗಳಿರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಸಲುವಾಗಿ. ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು ರೇಣುಕಾಸ್ವಾಮಿ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು, ನಾನು ಫ್ರೀ ಮಾಡ್ಕೊಳ್ತೀನಿ ಅಂತ. ಪವನ್ ಅಷ್ಟೊತ್ತಿಗಾಗಲೇ ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಅಂತ ಹೇಳು ಅಂತ. ಯಾಕಂದರೆ 11 ಗಂಟೆಗೆ ಆರಂಭ ಆಗುತ್ತೆ ಅಂತ ಗೊತ್ತಾಯಿತು, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತಲೂ ಕೂಡ ಗೊತ್ತಾಗಬೇಕಲ್ಲ. ಸೊ ನೆಕ್ಸ್ಟ್ ಅವನು ಎಲ್ಲಿ ಹೋಗ್ತಾನೆ ಏನು, ಈ ಫಾಲೋ ಅಪ್ನ ಮಾಡೋ ಸಲುವಾಗಿ. ಹಾಗಾಗಿ ರೇಣುಕಾಸ್ವಾಮಿ ಹೇಳ್ತಾನೆ 12:30ಕ್ಕೆ ಮುಗಿಯುತ್ತೆ ಅಂತ. ಆಗ ಪವನ್ 12 ಗಂಟೆಗೆ ಕಾಲ್ ಮಾಡ್ತೀನಿ, 12:30ಕ್ಕೆ ಮುಗಿಯುತ್ತೆ ಕೋರ್ಟ್ ಅಂದರೂ ಕೂಡ ಪವನ್ ಹೇಳ್ತಾನೆ 12 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ. ಸೊ ಇದಿಷ್ಟು ಈ 3 ದಿನಗಳಲ್ಲಿ ಆಗಿರ್ತಕ್ಕಂತಹ ಚಾಟಿಂಗ್. ಇದು ಯಾಕಾಯಿತು, ಏನು ಎತ್ತ, ಅದೆಲ್ಲದರ ಬಗ್ಗೆ ವಿವರಣೆಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ, ಈ 3 ದಿನದ ಚಾಟಿಂಗ್ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ ಈ ಒಂದು ಕೇಸ್ನಲ್ಲಿ. ಬಹಳ ಒಳ್ಳೆ ಎವಿಡೆನ್ಸ್ಗಳೇ ಸಿಕ್ಕಿದೆ ಟೆಕ್ನಿಕಲಿ ಅಂತ ಕೂಡ ಹೇಳ್ಬೋದು. ಸೇಮ್ ಟೈಮ್ ಈ 3 ದಿನದಲ್ಲಿ ಇವರು ಈ ಚಾಟಿಂಗ್ ಮಾಡೋ ಮೂಲಕವಾಗಿ ಸಾಧಿಸಿದ್ದೇನು? ದಿವ್ಯಾ, ರೇಣುಕಾಸ್ವಾಮಿ ಮೆಸೇಜ್ ಮಾಡಿರುವಂಥ ವಿಚಾರವನ್ನು ಪೊಲೀಸರು ಆರಂಭದಲ್ಲಿ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಕಳೆದ ಫೆಬ್ರವರಿ ತಿಂಗಳಿಂದಲೂ ಕೂಡ ಮೆಸೇಜ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಆರಂಭದಲ್ಲಿ ಹೊರಗೆ ಬೀಳ್ತವೆ. ಅದಾದ ಬಳಿಕ ರೇಣುಕಾಸ್ವಾಮಿ ಮೆಸೇಜ್ಗಳಿಗೆ ಅಪ್ ಟು ಜೂನ್ವರೆಗೂ ಎಲ್ಲೂ ಕೂಡ ಒಂದೇ ಒಂದು ಮೆಸೇಜಿಗೂ ಕೂಡ ಪವಿತ್ರ ಗೌಡ ಅವರು ರಿಪ್ಲೈ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಆರಂಭದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಆ ಮೆಸೇಜ್ನ ಮೂಲವನ್ನು ಕೆದಕುತ್ತಾ ಹೋದಂಥ ಸಂದರ್ಭದಲ್ಲಿ ಕೊನೆಯದಾಗಿ ಜೂನ್ 5 ಮತ್ತು 6, 7 ಈ 3 ದಿನಗಳಲ್ಲಾದಂಥ ಚಾಟಿಂಗ್ ಮೆಸೇಜ್ಗಳನ್ನು ಪತ್ತೆ ಹಚ್ಚಿ ಅದನ್ನು ರಿಟ್ರೀವ್ ಮಾಡುವ ಕೆಲಸವನ್ನು ಇನ್ಸ್ಟಾಗ್ರಾಮ್ ಅಕೌಂಟಿಂದ ತೆಗೆದುಕೊಳ್ತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಜೂನ್ 5ನೇ ತಾರೀಕು ಈ ಒಂದು ಮೆಸೇಜ್ಗೆ ರಿಪ್ಲೈ ಬರುತ್ತೆ. ಅಂದರೆ ರೇಣುಕಾಸ್ವಾಮಿ ಮಾಡಿದ್ದಂತಹ ಸಂದೇಶಕ್ಕೆ ಪವಿತ್ರ ಗೌಡ ಅವರ ಕಡೆಯಿಂದ ಮೆಸೇಜ್ ರಿಪ್ಲೈ ಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕಳೆದ ಫೆಬ್ರವರಿಯಿಂದ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಿಪ್ಲೈ ಬರದ ಕಾರಣ ಮತ್ತೆ ಜೂನ್ 5ನೇ ತಾರೀಕು ಯಾವಾಗ ರಿಪ್ಲೈ ಬರುತ್ತೋ ಆಗ ಮತ್ತೆ ರೇಣುಕಾಸ್ವಾಮಿ ಅವರ ಮೆಸೇಜ್ಗಳನ್ನು ಪ್ರತಿಯಾಗಿ ರಿಪ್ಲೈ ಮಾಡ್ತಾ ಹೋಗ್ತಾನೆ. ಅದೇ ದಿನ 5, 6, 7 ಏನು 3 ದಿನಗಳ ನಡುವೆ ನಡೆದಂಥ ಚಾಟಿಂಗನ್ನು ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಕೆಲಸವನ್ನು ಈಗಾಗಲೇ ತನಿಖಾ ಅಧಿಕಾರಿಗಳು ಮಾಡಿರುವಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿ ಈತನ ಅಡ್ರೆಸ್ ಮತ್ತು ಬೇರೆಲ್ಲ ವಿಚಾರಗಳನ್ನು ಪವಿತ್ರ ಗೌಡ ಕಡೆಯಿಂದ ಪವಿತ್ರ ಗೌಡ ಮಾಡ್ತಿರುವಂಥ ರೀತಿಯಲ್ಲಿ ಆರೋಪಿಯಾಗಿರುವಂಥ A3 ಆರೋಪಿಯಾಗಿರುವಂಥ ಪವನ್ ಅವರು ಮೆಸೇಜ್ಗಳನ್ನು ಮಾಡಿ ರೇಣುಕಾಸ್ವಾಮಿಯಿಂದ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕಲೆ ಹಾಕಿರುವಂಥ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆತ ಎಲ್ಲಿದ್ದಾನೆ, ಆತನೇ ರೇಣುಕಾಸ್ವಾಮಿಯೇ ಕಳಿಸ್ತಿದ್ದಾನೆ ಅನ್ನುವಂಥದ್ದು
ಅನ್ನೋದು ಕೂಡ ಖಾತ್ರಿ ಪಡೆದುಕೊಳ್ಳುವ ಕೆಲಸ ಇವ್ರದ್ದಾಗಿರುತ್ತೆ. ಹಾಗಾಗಿ ಆತನ ಅಕೌಂಟ್, ಫೋನ್ ನಂಬರ್ ಮತ್ತು ಆತ ಇರುವಂಥ ಅಡ್ರೆಸ್ಗಳ ಸಂಪೂರ್ಣ ವಿವರವನ್ನು ಪವನ್ ಪಡೆದುಕೊಳ್ತಾನೆ. ಒಂದು ರೀತಿ ಪವಿತ್ರ ಗೌಡ ಅವರೇ ಮೆಸೇಜ್ ಕಳಿಸುವ ರೀತಿ ಇವನು ಚಾಟನ್ನು ಮಾಡಿ ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾನೆ. ಪ್ರತಿ 3 ದಿನಗಳ ಈ ಒಂದು ಚಾಟಿಂಗ್ನ ವಿಚಾರವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥ. ರೈಟ್, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.